ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಧುಗಿರಿ ಹುಡುಗಿ. ಇವತ್ತು ನಮ್ಮ ಮನೇಲಿ ನಾವು ನಾಗರು ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಮೀನ್ಸ್ ನಾಗ ಪಂಚಮಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಜಸ್ಟ್ ಸಾರಿ ಎಲ್ಲ ಹಾಕ್ಕೊಂಡು ಆಲ್ರೆಡಿ ಎಲ್ಲ ಈವೆಂಟ್ಸ್ಗೂ ಬೋರ್ ಆಗಿತ್ತು ಅಂತ ಸುಮ್ಮನೆ ಹಾಗೆ ಒಂದು ಕುರ್ತಾ ಸೆಟ್ ಹಾಕ್ಕೊಂಡಿದ್ದೀನಿ ವಿತ್ ದುಪ್ಪಟ್ಟ. ಸೊ ಅದಕ್ಕೆ ರೆಡಿಯಾಗಿ ಹೋಗೋಣ ಬನ್ನಿ, ನಾವು ಹೇಗೆ ನಾಗರು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ. ಸೊ ಅಲ್ಲೈತಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಈಗ ತೋರಿಸ್ತೀನಿ ನೋಡಿ. ಇದು ಅಕ್ಕಿ ನೆನಾಕಿ ಮಾಡ್ತಾರೆ, ಕಾಳು ಅಕ್ಕಿ ಮತ್ತು ಎಳ್ಳು. ಇದು ಹಸಿ ಅಕ್ಕಿ ತಂಬಿಟ್ಟು, ಆಮೇಲೆ ಫ್ರೂಟ್ಸ್ಗಳೆಲ್ಲನೂ ಇಲ್ಲ ಸ್ವಲ್ಪ ಹಾಗೆ ಕಟ್ ಮಾಡ್ಕೊಂಡಿದ್ದಾರೆ. ಸಾಕು ಸಿಂಪಲಾಗಿ ಅಂತ ಇವೆಲ್ಲ ಹಾಕೋತಾ ಇದ್ದೇನೆ. ಎಲ್ಲ ಮರೆತು ಒಂದೇ ಇಟ್ಕೋತವ್ರೆ. ಯಾವ ಪೂಜೆಗಾದ್ರೆ ಏನಾದರೂ ಮರ್ತರೇನೆ ಅಲ್ಲ ನೆಮ್ಮದಿ ಅಮ್ಮ. ಕಾಣಿಸ್ತಾ ಇತ್ತಲ್ಲಮ್ಮ ಇಟ್ಕೊಂಡಿರೋದು. ರಿಯಲ್ ಆಗು ಕಾಣಿಸ್ತಾ ಐತೆ, ವಿಡಿಯೋದಾಗ ಅಷ್ಟೇ ಅಲ್ಲ. ಎಲ್ಲ ರೆಡಿ ಆಗಿದೆ, ನೋಡೋದೀಗ. ಇಷ್ಟೇ ಆಗೋಯ್ತು. ಹೇಗೆ ಕಾಣ್ತದೆ ಬಾಪಾ, ನೀನು ತೋರಿಸ್ತೀನಿ ಬಾ ಬಾ. ನೋಡಿ ನಮ್ಮಪ್ಪ ಆಲ್ರೆಡಿ ನಾಮ ಇಟ್ಕೊಂಡು ಪೂಜೆ ಎಲ್ಲ ಆಗೋಗಿದೆ ಆಲ್ರೆಡಿ. ಸೊ ಈಗ ನಾಗ ಪೂಜೆಗೆ ಹೋಗಿ ನಾಗ ಪೂಜೆ ಮಾಡಿಕೊಂಡು ಅಲ್ಲಿ ಹೇಗೆ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ರೆಡಿ ನಾಮ? ಸೀರೆ ಉಟ್ಕೋಬೇಕು. ಸರಿ, ಕುಂಕುಮ ಇಟ್ಕೊಬಿಡ್ತೀನಿ. ಇದ್ರೊಳಗಿದೆ, ಇದ್ರೊಳಗೆ ಇದ್ರೊಳಗಮ್ಮ ಕಬೋರ್ಡ್ ಒಳಗೆ ಬರಲ್ಲ. ಇದ್ರಲ್ಲಿ ಇಟ್ಕೊಳತ್ತೆ, ನಾನು ಮಿರರಲ್ಲಿ ಹೋಗಿ ಇಟ್ಕೊಂಡ್ಬರ್ತೀನಿ. ಈಗ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಹಿಡಿದಿದ್ದೀನಿ ಇಷ್ಟ. ಸರಿ ಬಾರಪ್ಪ ಹೋಗೋಣ. ಸೊ ಹೊರಡ್ತಾ ಇದ್ದೀನಿ. ಹೊರಡಮ್ಮ. ನಮ್ಮ ಮಮ್ಮಿ ಎಲ್ಲ ಎತ್ಕೊಂಡು ಹೊರಡ್ತಾ ಇದೆ. ನಾವೆಲ್ಲಿಗೂ ಜರ್ನಿ ಏನು ಮಾಡಂಗಿಲ್ಲ, ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗೋದು. ನಡಿಯಕ್ಕೆ ಏರೋಪ್ಲೇನ್ ಕರೆಸ್ಲಾ? ನಂದು ಪ್ರೈವೇಟ್ ಜೆಟ್ ಇದೆ, ಆದರೆ ಸರ್ವಿಸಿಗೆ ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಬರೋಕ್ಕಾಗಲ್ಲ. ಅದು ಆಫೀಸ್ಗಷ್ಟೇ ಯೂಸ್ ಮಾಡ್ತೀನಿ. ಹೋಗೋಣ. ಚಪ್ಪಲಿ ಹಾಕೊಳ್ಳೋದೇ ಬೇಡ ಅಮ್ಮ? ಬೇಡ ಅಂತೈತಮ್ಮ. ನಡ್ಕೊಂಡು ಹೋಗೋಣ ಬಾರಪ್ಪ. ಗಾಡಿ ಇನ್ನೇನು? ಹಾಂ ಸರಿ ಆಯಿತು, ನೀವು ಗಾಡಿಯಾಗೆ ಬರ್ರಿ, ನಾವು ಹೋಗ್ತೀವಿ. ಟಾಟಾ ಟಾಟಾ. ಯಾವ್ದೇನೇ ಇಲ್ಲ ಟಾಟಾ. ಹಾಯ್, ನಾವು ಹೊರಟ್ವಿ ದೇವಸ್ಥಾನಕ್ಕೆ. ನಾವು ಹೇಗೆ ನಾಗರು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಆಲ್ಮೋಸ್ಟ್ ಒಂದು 500 ಮೀಟರ್ ಆಗುತ್ತೆ ಅನಿಸುತ್ತೆ ನಮ್ಮ ಮನೆಯಿಂದ ಇಲ್ಲಿಗೆ. ಲೈಕ್ ಬೇರೆ ಊರಿಗೆ ಹೋಗುವ ರೋಡು ಅರ್ಧದಲ್ಲಿದೆ. ಸೊ ಬನ್ನಿ, ಇಲ್ಲೊಂದು ಕಟ್ಟೆ ಇದೆ, ತೋರಿಸ್ತೀನಿ.
ನಮ್ಮಮ್ಮ ಚಾಕು ಬೀಳಿಸ್ಕೊಂಡು ಹೋಗಿತ್ತು, ಅದನ್ನ ಎತ್ತಕೊಂಡು ಹೋಗ್ತಾಯಿದ್ದೆ. ಕೆರೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೆ ನೋಡಿ. ಇದನ್ನು ನಾವು ಬಸವನಕಟ್ಟೆ ಅಂತೀವಿ. ನೀರೆಲ್ಲ ಚೆನ್ನಾಗಿ ಬಂದಿದೆ ಮಳೆ ಬಂದಿರೋದ್ರಿಂದ. ಇದು ಬಸವನಕಟ್ಟೆ, ಒಡೆರಳ್ಳಿಗೆ ಹೋಗೋ ರೋಡಲ್ಲಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಚಪ್ಪಲಿ ಬೇರೆ ಹಾಕಿಲ್ಲ, ದೊಡ್ಡದಾಗಿ ಬಂದ್ಬಿಟ್ಟೆ. ಟಾರ್ ರೋಡು, ಕಾಲು ಸುಡ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಇದೆ. ಹೋಗ್ಬೇಕು ಇವಾಗ. ಅಲ್ಲಿ ಕಾಣಿಸ್ತಿದೆನಾ, ಅಲ್ಲಿ ಜನ ಕೂತಿದ್ದಾರೆ ನೋಡಿ. ಅಲ್ಲೇ ನಾವು ಮಾಡೋದು. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ಬೇಕೀಗ. ಬಂದ್ವಿ ಆಲ್ರೆಡಿ. ನಮ್ಮಪ್ಪ ಹೋಗಿದೆ, ನಮ್ಮಮ್ಮನೂ ಹೋಯ್ತು, ನಾನು ಹೋಗ್ತಾಯಿದ್ದೀನಿ. ಸನ್ ಕಿಸ್ಸಸ್. ಯಾರೋ ಬಂದಿದ್ದಾರೆ ಆಲ್ರೆಡಿ. ಎಲ್ಲ ಅದೇನೋ ಮಾಡ್ತಾರೆ. ಅಲ್ಲಿ ದಿಕ್ಕಣ ಅಂತ ಇದ್ದೇನೆ. ಅಲ್ಲೇ ನಮ್ಗೆ ಎಲ್ಲಿ ಅದೇ ಇದ್ದಂಗಿತ್ತು. ಎಷ್ಟು ಸತಿ ಆಯಿತು? 2 ಇದು ಬಂದರೆ 3. ನಿನಗೆ ಎಡಗೈ ಅಲ್ಲ, ಎಡಗೈ ಬಂಟ. ಬರಲ್ಲ, ನಿನ್ನ ಮಗಳು ಅಷ್ಟು ದಪ್ಪ ಅವಳೆ. ಒಂದು ಸುತ್ತ ಕಟ್ಟು ಕಟ್ತೀನಿರು ಒಂದೇ ಸುತ್ತೀನಿ. ನನಗೆ ಮಾರಕ್ಕಿಲ್ಲ, ದಾಳಮೆ ಸಾಕಿಲ್ಲ. ಆಗಲೇ ತಿನ್ನಕ್ಕೆ ಸ್ಟಾರ್ಟ್ ಮಾಡೈತಿ. ಪೂಜೆ ಎಲ್ಲ ಆಯಿತು, ಅಲ್ಲಿ ಬಿಟ್ಟಿದ್ದೆಲ್ಲ ಆಯಿತು. ಇನ್ನು ಹೋಗಿ ಒಳ್ಳೆ ಊಟ ಮಾಡಿಕೊಂಡು ತಿನ್ನೋದು. ನಾವೇನು ಅಡುಗೆನೇ ಮಾಡಿರಲ್ಲ ನಾಗರು ಮಾಡೋಕ್ಕೆ ಮುಂಚೆ. ಆಮೇಲೆ ನಾಗರು ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಯಾವಾಗಲೂ ಹಾಗೆ ಮಾಡೋದು. ಇದು ಲೈಕ್ ಒಂದೊಂದು ಕುಲಾಗೆ ಒಂದೊಂದು ನಾಗಪ್ಪ ದೇವರು ಇರುತ್ತಲ್ಲ, ಅದೇ ಥರ ಇದು ನಮ್ಮ ಕುಲದ ನಾಗದೇವರು. ಆಮ ಮನೆಗೆ ಹೋಗ್ತೀನಿ ನಾನು. ಹ್ಞೂ ಸರಿ, ಮನೆಯಲ್ಲೇ ತಿನ್ನೋಣ. ಯಾವಾಗಲೂ ಇಲ್ಲೇ ಕುತ್ಕೊಂಡು ತಿಂತಾಯಿದ್ವಿ. ಎಲ್ಲ ನಮ್ಮ ಅಣ್ಣ ತಮ್ಮದಿರೆಲ್ಲ ಬರ್ತಿದ್ರು, ಆದರೆ ಇವತ್ತು ಯಾರೂ ಸಿಕ್ಕಿಲ್ಲ, ಅವ್ರು ಆಲ್ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾವು ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ತಿನ್ನುವ. ಇದು ಪ್ಲೇಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ನಾಗಪ್ಪ ಮಾಡೋದು ಪ್ಲೇಸು ಫುಲ್ ಹೊಲಗಳು, ಫುಲ್ ಗ್ರೀನರಿ. ಅದ್ರ ಮಧ್ಯೆ ನಮ್ಮ ನಾಗಪ್ಪ ಕೂತಿದ್ದಾರೆ. ಅಪ್ಪ ಇದ್ರಲ್ಲಿ ಹಾವು ಬರುತ್ತೇನಪ್ಪ ಯಾವಾಗಾದರೂ? ಹಾವು ಪೂಜೆ ಮಾಡುವಾಗ ಯಾವಾಗನ ಬಂದಿತ್ತಾ? ಅವತ್ತು ಹೇಳ್ತಾ ಇದ್ರು ಅವ್ರ ಮದುವೆಯಲ್ಲಿ ಬಂದು. ದೊಡ್ಡವರು ಕಾಣ್ತೈತೆ ಪೂಜಾರಿ. ಹೌದಾ? ನಾಗಪ್ಪ ಕಾಣಿಸುತ್ತಂತೆ ಒಂದೊಂದು ಸತಿ. ಇಲ್ಲಿ ಪೂಜೆಗೆಲ್ಲ ಬರ್ತಾರಲ್ಲ ಅವಾಗೆಲ್ಲ ಕಾಣಿಸಿದೆ. ಡ್ಯೂಟಿ ಹಾಂ, ಒಂದತ್ತು ಕರೆಕ್ಟಾಗಿ ಇಲ್ದಿದ್ರೆ ಒಂದತ್ತು ಕರೆಕ್ಟಾಗಿಲ್ಲ ಅಂದರೆ ಕಾಣಿಸುತ್ತಾ? ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಕಾಣಿಸೋದು. ಮರಗಳು ಎಲ್ಲ ಇಲ್ಲೇ ಇದೆ. ಆಗ್ತಿಲ್ಲ ನೋಡಿ. ಅಲ್ಲಿ ಹೋಗೋಣ, ನಡಿಯಮ್ಮ ಮನೆಗೆ ಹೋಗೋಣ. ಪ್ರಸಾದ ಕೊಟ್ಟಿದ್ದಾರಮ್ಮ.
ಇವು ಹಾಕಬಿಡ ಹೋಗೋಣ. ಅಲ್ಲ ಈಗ ಚೆನ್ನಾಗಿ ವಿಡಿಯೋ ಸೂಪರ್. ಪೂಜೆ ಎಲ್ಲ ಆಯಿತು. ಈಗ ಹೋಗ್ತಾ ಇದ್ದೀವಿ. ಬರ್ರಿ, ಅಲ್ಲೇ ಫೋಟೋ ತೆಗಿತೀನಿ ಅಂದೆ, ಅದಕ್ಕೆ ಅಲ್ಲೇ ನಿಂತವ್ರೆ. ಅದು ತಂಬಿಟ್ಟು ಜೊತೆ ಹಸಿಕಾಯಿ ಹಾಕೊಂಡು ತಿಂದರೆ ಸಿಕ್ಕಾಪಟ್ಟೆ ಒಳ್ಳೆ ಟೇಸ್ಟು, ಮಸ್ತು ಅಲ್ಲಮ್ಮ. ಪೂಜೆ ಎಲ್ಲ ಆಯಿತು. ಸೊ ಈಗ ಹೊರಡ್ತಾ ಇದ್ದೀವಿ. ನಮ್ಮೂರೇ ನಮಗೆ ಚಂದ. ಟೈಲರ್ ತತ್ತ ಚೆನ್ನಾಗಿದ್ದೀರಾ? ಈ ತಾತ ತಿನ್ಬೋದಮ್ಮ ಇದನ್ನ? ನಾಗ್ರದ್ದು ನಾಗ್ರದ್ದು ತಿನ್ನಲ್ಲ ಯಾರುವೆ. ಏನೇನೋ ನನಗೆ ಕೆಲಸ ಐತೆ ಅಂತ ಐತೆ. ಪಾಪ ಹೋಗಿ ಕೆಲಸ ಮಾಡ್ಕೊಳ್ಳಿ ಅಂತ. ಕೆಲಸ ಮಾಡ್ತಿದ್ದೀನಿ ತಾತ, ಕೆಲಸ ಮಾಡ್ತಿದ್ದೀನಿ. ದೇವ್ರು ಒಳ್ಳೇದು ಮಾಡಮ್ಮ. ದರ್ಶನೇನೋ ಕೆಲ್ಸಕ್ಕೆ ಹೋಗ್ತಾವನೆ ದೊಡ್ಡವನು. ನಿಮ್ಮ ಮಗನಾ? ಮೊಮ್ಮಗ ಮಂಚಲ್ ಕುಪ್ಪೆ. ಆಲ್ರೆಡಿ ಸ್ಟಾರ್ಟ್ ಮಾಡೋರು ಇಬ್ರು ಕುತ್ಕೊಂಡು. ತಗ ಏನು ಲುಕ್ ಕೊಡ್ತಾರಲ್ಲ ಭೀಮಣ್ಣ. ಟೇಸ್ಟಿ ಪ್ರಸಾದ ಅಲ್ಲ. ನನ್ನ ಹತ್ರ ಕೈಯೇನ ಇಬ್ರು ಜಗಳಾಡ್ಕೊಂಡು ಪ್ರಸಾದ ಮಾಡ್ತವ್ರೆ. ಹೊಟ್ಟೆ ಹಸಿತೈತೆ, ಬೇಗ ಕೊಡ್ರಿ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಅಮ್ಮಂಗೆ ಗರ್ಕೆ ಹಾರ ಹಾಕಬೇಕು ಅಂತ ಇತ್ತು ಗಣೇಶನಿಗೆ. ಅದಕ್ಕೆ ಹೊಲ್ತಕ್ಕೆ ಹೋಗಿ ಎಲ್ಲ ಒಂದು ಡಬ್ಬು ಗರ್ಕೆ ಎಲ್ಲ ಕಿತ್ಕೊಬಂದಿದ್ವಿ. ಸೊ ಒಂದು ಕಲರ್ ಹಾಕಿ ಮಾಡಿದ್ದಾರೆ ದೊಡ್ಡ ಗಣೇಶನಿಗೆ, ಇನ್ನೊಂದು ಬರೀ ಚಿಕ್ಕ ಗಣೇಶನಿಗೆ ಬರೀ ಗರ್ಕೆಯಲ್ಲಿ ಕಟ್ಟಿದ್ರು. ತುಂಬ ಚೆನ್ನಾಗಿ ಕಾಣ್ತಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಹಾರ. ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಕೊಡಬೇಕು. ಅಲ್ಲ ಚಪ್ಪಲಿ ಅಪ್ಪನ ಹಾಕೊಂಡು ಇವಾಗ ಅಪ್ಪ ಏನು ಹಾಕೊಂಬರ್ತತೆ. ಬನ್ನಿ ಹೋಗಿ ಪೂಜೆ ಮಾಡ್ಸೋಣ. ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ. माद्वीर्गावसन्तोषदे मदनकमुतोषदे तपोविं विश्वतोरुत्वः अत्यधिष्ठदशाङ्गुलं पुरुष हे वेदकम् इमं वेदातिरोते एतावानस्य महिमात् अतो महागणपति देवताभ्यो नमः। शुद्धोदकेन स्थापयामि। श्री महागणपति देवताभ्यो नमः। आवाहितो भव स्थापयामि। स्थापितो भव सन्नितो भव। श्री महागणपति देवताभ्यो नमः। शुद्धोदकेन स्थापयामि। शुद्धोदनन्तरे आचमनीं समर्पयामि। ನೆಲಸಿದ ಘನಕುಲ ನಾಯಕ ರೇಣುಕಗೆ ಭೂರಿ ಮಹಿಮ ಬಹುದೂರ ನಿಗಮ ಸಂಚಾರಗೆ ವೀರ ಶೈವ ಸಮಯಾಂಬುದೇಶದರ ಧಾರುಕ ಗುಣೆ ಶ್ರೀ ವಿನಾಯಕನ ಅನುಗ್ರಹ ಮನೆಗೆ ಬರ್ಬೇಕಂದ್ರೆ ಹಾರ ತುಂಬೋದು. ₹1 ಇಲ್ಲಿಂದ ನಾವು ವಿನಾಯಕನ ಅನುಗ್ರಹ ಮನೆಗೆ ಬರ್ಬೇಕಂದ್ರೆ ಹಾರ ತುಂಬ್ತಾ ಇದ್ದಾರೆ. ದಯವಿಟ್ಟು ಪ್ರಸಾದ ಮುಗಿದ ನಂತರ ಹಾರ ಸಿಗುತ್ತೆ. ನಾಳೆ 12 ಗಂಟೆಗೆ ಸರಿಯಾಗಿ ಶ್ರೀ ವಿನಾಯಕನ ಅಮೋಘವಾದ ಪೂಜೆ, ಅಧ್ಯಕ್ಷರು ಜನಗಾಯಕರ ಸಂಘದಿಂದ ಅಮೋಘವಾದ ಪೂಜೆ ಇರುತ್ತದೆ. ದಯವಿಟ್ಟು ರಾಜಬೀದಿಯಲ್ಲಿ ಶ್ರೀ ವಿನಾಯಕನ ಕೃಪೆಗೆ ತೋರಿಸಬೇಕೆಂದು ಸಕಲ ಭಕ್ತಾದಿಗಳಲ್ಲೂ ಭಕ್ತ ಮಹಾಶಯರಲ್ಲೂ ಶ್ರೀ ಬೆನಕ ಯುವಕರ ಸಂಘದ ಕಡೆಯಿಂದ ಕೇಳ್ಕೊಳ್ತಾ ಇದ್ದೇವೆ.
ಮೆರವಣಿಗೆ ಇರುತ್ತದೆ. ಪ್ರಸಾದ ಅಲ್ಲಿದೆ ನೋಡಿ, ಇರುತ್ತದೆ. ದಯವಿಟ್ಟು ಒಂದ್ ಹಾಡು ಹೇಳ್ಬೇಕು, ಹೆಣ್ಮಕ್ಳು ಹೋಗ್ಬಾರ್ದು ಹಂಗೆ. ಕವಲಮ್ಮರವರಿಂದ ಭಕ್ತಿಗೀತೆ, ಶ್ರೀ ವಿನಾಯಕ ಸ್ವಾಮಿಗೆ ಕವಲಮ್ಮನಿಂದ ಭಕ್ತಿಗೀತೆ ಆಡ್ತಾ ಇದ್ದಾರೆ. ಹಲೋ ಹಲೋ, ದಯವಿಟ್ಟು